ಹಾಯ್ ಹಲೋ ನಮಸ್ಕಾರ. ಸೊ ನಾನಿವತ್ತು ದಾವಣಗೆರೆಯ ಮಹಾತ್ಮ ಗಾಂಧಿ ಸರ್ಕಲ್ ಅಲ್ಲಿ ಇದ್ದೀನಿ. ಇಲ್ಲಿ ವಿಶೇಷವಾಗಿ ಜರ್ಮನ್ ವೃತ್ತವನ್ನ ನಿರ್ಮಾಣ ಮಾಡಿದ್ದಾರೆ. ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರು ಜರ್ಮನ್ಗೆ ಹೋಗಿದ್ರು. ಸೊ ಅಲ್ಲಿ ಒಂದು ವೃತ್ತವನ್ನ ನೋಡಿ ಇಲ್ಲಿ ನಮ್ಮ ದಾವಣಗೆರೆಯಲ್ಲೂ ಕೂಡ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆ ಕೆಲಸ ಇವತ್ತು ಪೂರ್ಣ ಹಂತಕ್ಕೆ ಹಂತವಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಬಹುಶಃ ನಮ್ಮ ಕರ್ನಾಟಕದಾಗ ಎಲ್ಲೂ ಮಾಡಿಲ್ಲ ಇಂಥ ವೃತ್ತವನ್ನ. ಇಲ್ಲಿ ನಮ್ಮ ದಾವಣಗೆರೆಯ ಸ್ಮಾರ್ಟ್ ಸಿಟಿ ಅವರ ಜೊತೆ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈಗ ಈ ಒಂದು ಜರ್ಮನ್ ವೃತ್ತ ನಡೀತಾ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಬಹುಶಃ ಇಂಥ ವೃತ್ತವನ್ನ ಕಲ್ಲಿನಲ್ಲಿ ವಿಶೇಷವಾಗಿ ಒಂದು ವೃತ್ತವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಏನು ದಾವಣಗೆರೆಯಲ್ಲಿ ನೋಡ್ತಕ್ಕಂಥ ಪ್ಲೇಸ್ ಆದ್ರೆ ನೀವೆಲ್ಲರೂ ಕೇಳಿರ್ತೀರಾ ಗಾಜಿನ ಮನೆ. ಅದನ್ನ ಬಿಟ್ರೆ ಇನ್ನೂ ಒಂದು ಅಂದ್ರೆ ವೃತ್ತ. ಈಗಾಗಲೇ ನಮ್ಮ ಏನು ವಿದ್ಯಾರ್ಥಿ ಭವನದಲ್ಲಿ ಒಂದು ವೃತ್ತವನ್ನ ಮಾಡಿದ್ದಾರೆ. ಅದು ಕೂಡ ಜರ್ಮನ್ ಮಾದರಿಯಲ್ಲಿ ಇರ್ತಕ್ಕಂಥ ವೃತ್ತವನ್ನ ಮಾಡಿದ್ದಾರೆ. ಕಲ್ಲು ಅಂದ್ರೆ ಲೋಕಲ್ ಅಂದ್ರೆ ಇಲ್ಲಿರ್ತಕ್ಕಂಥ ಕಲ್ಲುಗಳನ್ನ ಬಳಸ್ಕೊಂಡು ಆ ಒಂದು ವೃತ್ತವನ್ನ ಸುಂದರವನ್ನಾಗಿ ನೋಡ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಹುಶಃ ಕೆಲವೊಂದು ರೋಡ್ ಕೆಟ್ಟು ಹೋಗಿದೆ ಇಲ್ಲ ಅಂತಲ್ಲ, ಬಟ್ ಆದ್ರೆ ಉಸ್ತುವಾರಿ ಸಚಿವರು ನಮ್ಮ ನಗರವನ್ನ ಬೇರೆ ನಗರಕ್ಕೆ ಹೋಲಿಸಿದ್ರು ನಮ್ಮ ನಗರ ಸುಂದರವಾಗಿರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಯಾವ ಊರಿಗೆ ಹೋದ್ರು ಯಾವ ದೇಶಕ್ಕೆ ಹೋದ್ರು ಅಲ್ಲಿಯೇ ಒಂದೊಂದು ಥಾಟ್ಗಳನ್ನ ಇಟ್ಕೊಂಡು ಇವತ್ತು ನಮ್ಮನ್ನ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಒಂದಷ್ಟು ವಿಶೇಷವಾಗಿ ಒಂದು ರೂಪುರೇಷವನ್ನ ಮಾಡ್ತಾರೆ ಅಂತ ಹೇಳ್ಬೋದು ದಾವಣಗೆರೆ ಅಂತ ಹೇಳ್ಬೋದು. ವಿಷಯ ಬನ್ನಿ ಆ ಕಂಪ್ಲೀಟ್ ಆ ಒಂದು ಕಲ್ಲಿನ ವ್ಯವಸ್ಥೆ ಹೇಗೆ ಮಾಡ್ತಾ ಇದ್ದಾರೆ, ಅದ್ರ ಫಿಟ್ಟಿಂಗ್ಸ್ ಹೇಗಿರುತ್ತೆ, ಯಾವ ಮೆಟೀರಿಯಲ್ ಗಳನ್ನ ಬಳಸ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಏನು ದಾವಣಗೆರೆಯಲ್ಲಿ ಒಂದು ವಿಶೇಷವಾಗಿ ಜರ್ಮನ್ ಮಾದರಿಯ ವೃತ್ತವನ್ನ ಇವತ್ತಾಗಲೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಕಾರ್ಯ ಕೂಡ ನಡೀತಾ ಇದೆ. ನನ್ನ ಜೊತೆಗೆ ಇವತ್ತು ಜಯಪ್ಪ ಇದ್ದಾರೆ. ಅವರು ಈ ಒಂದು ಕಲ್ಲಿನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೂರಾ ಅದು ಉಸ್ತುವಾರಿಗಳಾಗಿ ಇರ್ತಕ್ಕಂಥ ಜಯಪ್ಪ ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಒಂದು ಕಲ್ಲಿಗೆ ಏನೆಲ್ಲ ಮೆಟೀರಿಯಲ್ ಗಳನ್ನ ಹಾಕ್ತಾರೆ, ಯಾವ ರೀತಿನ ಬಳಕೆಯನ್ನ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಜಯಪ್ಪ ಸರ್. ಹೇಳಿ. ಸೊ ಏನೆಲ್ಲ ಮೆಟೀರಿಯಲ್ ಹಾಕಿ ಕೆಲಸವನ್ನು ಮಾಡ್ತಾ ಇದ್ರ, ಎಷ್ಟು ದಿನ ಆಗುತ್ತೆ ಕೆಲಸ ಮಾಡ್ಲಿಕ್ಕೆ? ಸರ್ ಇದಕ್ಕೆ ರಫ್ ಮಾಡ್ಕೊಂಡಿದೀವಿ ಸರ್. ಒಳ್ಳೆಯದು. ಆಮೇಲೆ ಅದ್ರ ಮೇಲೆ ಕೆಮಿಕಲ್ ಹಾಕ್ತಿವಿ ಸರ್. ಕೆಮಿಕಲ್ ಹಾಕಿ ಆಮೇಲೆ ಮಡ್ಡಿಗೂ 6mm ಹಾಕಂತೀವಿ ಸರ್. ಅದಕ್ಕೂ ಕೆಮಿಕಲ್ ಹಾಕ್ತಿವಿ ಸರ್. ಕೆಮಿಕಲ್ ಹಾಕಿ ಕಲ್ಲು ಡ್ರೆಸ್ಸಿಂಗ್ ಮಾಡ್ಕೊಂಡು ಕಲ್ಲನ್ನ ನಾವು ಫಿಟ್ಟಿಂಗ್ ಮಾಡ್ತೀವಿ ಸರ್. ಸೊ ಇದು ಎಷ್ಟು ವರ್ಷದ ಬಾಳಿಕೆ, ಯಾವ ರೀತಿ ಬಾಳಿಕೆ ಸರ್? ಇದು ಕಲ್ಲಿಗೆ ಇದು ಆಯಾಸ ಇಲ್ಲ ಸರ್. ಎಷ್ಟು ವರ್ಷ ಆದ್ರೂ 50 ವರ್ಷ ಆದ್ರೂ ಮತ್ತೆ ಕಿತ್ತು ಬಳಕೆ ಮಾಡ್ಕೋಬಹುದು ಸರ್. ಸೊ ಇದು ಎಷ್ಟು ದಿವಸ ಟೈಮ್ ಹಿಡಿಯುತ್ತೆ ಸರ್ ಈ ತರ ಮಾಡ್ಲಿಕ್ಕೆ? ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀವಿ ಸರ್. ವಾರದಲ್ಲಿ ಮುಗಿಸ್ತೀವಿ. ಎಷ್ಟು ಕಲ್ಲು ತರಿಸಿರ? ಕಲ್ಲು ಎಲ್ಲಿಂದ ತರಿಸಿದ್ರ ಸರ್? ಇದು ಕಲ್ಲು ರೆಡ್ ಕಲ್ಲು ಎಲ್ಲ ಆಂಧ್ರದಿಂದ ಬಂದ ಸರ್. ಇದು ಎಲ್ಲ ಕಲ್ಲು ಆಂಧ್ರದಿಂದ ತಂದು ಕೆಲಸ ಮಾಡ್ತಿದೀವಿ ಸರ್. ಅದನ್ನೆಲ್ಲ ದೊಡ್ಡ ಕಲ್ಲು ತಗೊಂಡ್ಬಂದು ಅದಕ್ಕೆ ನಾವು ಸಣ್ಣ ಕಲ್ಲು ಹಾಕಿ ಕಟ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡ್ತಾ ಇದೀವಿ ಸರ್. ಕಟ್ ಮಾಡಕ್ಕೆ ಸಪರೇಟ್ ಆಗಿ ಬಳಕೆ ಮಾಡ್ಕೊಂತೀರ? ಹೌದು ಸರ್. ಕಟ್ ಮಾಡಕ್ಕೆ ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಹೊರಗಡೆ ಸ್ಟಾಕ್ ಮಾಡ್ಕೊಂಡಿದೀವಿ ಸರ್. ಅಲ್ಲಿ ಸ್ಟಾಕ್ ಇಂದ ಕಟ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ತೀವಿ ಸರ್. ಇಲ್ಲಿ ಬಂದು ಫಿಟ್ ಮಾಡ್ತೀವಿ. ಇಲ್ಲಿ ಫಿಟ್ ಮಾಡ್ತೀವಿ ಸರ್. ಸೊ ಈ ಬಾಳಿಕೆ ಅಂದ್ರೆ ಗ್ಯಾಪ್ ಕೊಟ್ಟು ಮಧ್ಯದಲ್ಲಿ ಏನೆಲ್ಲ ಆಗ್ತದೆ ಮೆಟೀರಿಯಲ್, ಯಾವ ಕೆಮಿಕಲ್ ಯೂಸ್ ಮಾಡ್ತೀರಾ ಸರ್? ಅದು ಕೆಮಿಕಲ್ ಇದೆ. ಅದು ಕೆಮಿಕಲ್ ಮಡ್ಡಿನಲ್ಲಿ ಯೂಸ್ ಮಾಡ್ತೀವಿ. ಆಮೇಲೆ ಹೇಳಿ. ನೆಲಕ್ಕೂ ಕೆಮಿಕಲ್ ಹಾಕ್ತಿವಿ ಸರ್. ಈ ಸೆಂಟ್ರಿಗೆಲ್ಲ GP2 ಹಾಕ್ತಿವಿ ಸರ್. ಅದು GP2 ಅಂತ ಗಮ್ ಸರ್. ಅದು ಸಿಮೆಂಟ್ ಟೈಪ್ ಅಲ್ಲೇ ಗಮ್ ಬರ್ತದೆ ಸರ್. ಅದು GP2 ಅಂತಲ್ಲ. ಈ ಗ್ರೂಪ್ ಎಲ್ಲ GP2 ಹಾಕ್ತಿವಿ. ಸ್ವಲ್ಪ ಒಂದು ನೂಲು ಕಡಿಮೆ ಬಿಡ್ತೀವಿ ಸರ್. ಗಾಡಿಗಳು ಬರ್ತಾ ಸ್ವಲ್ಪ ಸ್ಲೋ ಆಗಕ್ಕೆ ತಡೀತದೆ ಸರ್. ಅದು ಇನ್ನ ಸ್ವಲ್ಪ ಗಾಡಿಗಳನ್ನ ಸ್ಲೋ ಆಗಕ್ಕೆ ತಡೀತದೆ ಸರ್. ಇದರಿಂದ ಏನ್ ಉಪಯೋಗ ಸರ್? ಉಪಯೋಗ ಅಂದ್ರೆ ನೋಡಕ್ ಚೆನ್ನಾಗಿರ್ತೈತಿ, ಬಾಳಿಕೆನೂ ಬರ್ತದೆ ಸರ್. ಇದು ಎಷ್ಟಾಗಿದೆ ನಿಮ್ಗೆ ಇದು ಕೆಲಸ ಮಾಡ್ಲಿಕ್ಕೆ? ಕೆಲಸ ಮಾಡ್ಲಿಕ್ಕೆ ಅದು ಟೆಂಡರ್ ಆಗಿದೆ ಸರ್. ಕೆಲಸ ನಮ್ದು ಕಲ್ಲು ಡ್ರೆಸ್ಸಿಂಗ್ ಮಾಡೋದು, ಫಿಟ್ಟಿಂಗ್ ಮಾಡೋದು ಸರ್ ಕೆಲಸ. ಇದೆಲ್ಲ ಯಾರು ಮಾಡ್ತಾರೆ? ಸ್ಮಾರ್ಟ್ ಸಿಟಿನ ಅಥವಾ ಯಾರು? ಸರ್ ಈಗ ಒಟ್ನಲ್ಲಿ ಸೊ ಎಷ್ಟು ಜನ ನೀವು ಕೆಲಸ ಮಾಡ್ತಾ ಇದ್ರ ಇಲ್ಲಿ? ನಾವೊಂದು 25 ಜನ ಕೆಲಸ ಮಾಡ್ತಾ ಇದೀವಿ ಸರ್. 25 ಜನ. ನೈಟ್ ಕೆಲಸ ಮಾಡ್ತೀರಾ? ನೈಟ್ ಏನ್ ಮಾಡಲ್ಲ ಸರ್. ಇನ್ನೊಂದು 7:30 8 ಗಂಟೆ ಮಟ್ಟ ಮಾಡ್ತೀವಿ ಸರ್. 8 ಗಂಟೆ ಮಟ್ಟ ಮಾಡ್ತೀವಿ ಸರ್. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ನಮ್ಮ ಜಯಪ್ಪ ಸರ್ ಮಾತು ಏನಂದ್ರೆ ಈ ಸುಮಾರು
25 ಜನಕ್ಕೆ ಹೆಚ್ಚು ಕೆಲಸ ಮಾಡ್ತಿದ್ವಿ. ಈ ಒಂದು ಕಟಿಂಗ್ಸ್ನೆಲ್ಲ ಬೇರೆ ಕಡೆಯಿಂದ ಕಟ್ ಮಾಡಿ ಅದನ್ನ ಇಲ್ಲಿ ಫಿಟ್ ಮಾಡ್ತಿದೀವಿ ಅಂತ ಕೂಡ ಹೇಳಿದ್ರು. ಇದು ಲೋಕೋಪಯೋಗಿ ಇಲ್ಲ ಅಂದ್ರೆ PW ಅವರ ಥ್ರೋ ಈ ಕೆಲಸ ನಡೀತಾ ಇದೆ ಅಂತ ಕೂಡ ಹೇಳಿದ್ರು. ಇದು ದಾವಣಗೆರೆ ಸ್ಮಾರ್ಟ್ ಸಿಟಿಯಲ್ಲಿ ವಿಶೇಷವಾಗಿ ಒಂದು ವೃತ್ತವನ್ನ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉಸ್ತುವಾರಿ ಅವರು ಈ ಒಂದು ಜರ್ಮನ್ ಮಾದರಿಯಲ್ಲಿ ಒಂದು ವೃತ್ತವನ್ನ ಮಾಡ್ಬೇಕನ್ನೋ ಒಂದು ಕನಸಿನಿಂದ ಇವತ್ತು ಆ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಇದು ನಮ್ಮ ಜಯಪ್ಪ ಅವರ ಮಾತು. ಬನ್ನಿ ಮತ್ತಷ್ಟು ಯಾವ ರೀತಿ ಒಂದು ಕಲ್ಲುಗಳನ್ನ ಯಾವ ರೀತಿ ಏನೆಲ್ಲ ಮಾಡಿದ್ದಾರೆ, ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಕೂರಿಸ್ತಾ ಇದಾರೆ ನೋಡೋಣ. ಬಹುಶಃ ಇನ್ನೇನು 1 ತಿಂಗಳಲ್ಲಿ ಈ ಜರ್ಮನ್ ಮಾದರಿಯ ವೃತ್ತ ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲಿಯ ಕೆಲಸಗಾರ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಜರ್ಮನ್ ಮಾದರಿಯ ವೃತ್ತವನ್ನ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಾತ್ಮ ಗಾಂಧಿ ಸರ್ಕಲ್ ಅಲ್ಲಿ ಇವತ್ತು ವಿಶೇಷವಾಗಿ ಒಂದು ಜರ್ಮನ್ ಮಾದರಿ ವೃತ್ತವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹಳ ಅಭಿನಂದನೆಯನ್ನ ಸಲ್ಲಿಸಬೇಕಾಗುತ್ತೆ. ಉಸ್ತುವಾರಿ ಸಚಿವರಿಗೆ ನಮ್ಮ ಕಳಕಳಿ ಏನಂದ್ರೆ ಉಳಿದಂತ ರಸ್ತೆಗಳನ್ನ ಅತಿ ಶೀಘ್ರವೇ ಕೈಗೆತ್ಕೊಂಡು ಅದು ಕೆಲಸವನ್ನು ಮುಗಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.